ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಕ ಗುರುದತ್ತ ಕರಿಯರ್ ಅಕಾಡೆಮಿಯ ಮಾಜಿ ಸೈನಿಕರಿಂದ ದಿನಾಂಕ 1/1/2019 ಊಟ ವಸತಿಯೊಂದಿಗೆ ಸಿಇಟಿ ಪರೀಕ್ಷಾ ತರಬೇತಿ ನೀಡಲಾಗುವುದು. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಎಂಕೆ ಭಂಡಾರಿ ಆಸ್ಪತ್ರೆ, ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ರಾಯಚೂರು. ಗುರುದೇವ್ ಪ್ಲಾಟ್ಸ್. ನಮಸ್ಕಾರ, ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ಚೈತ್ರ. ಈಗ ಹೆಡ್ಲೈನ್ಸ್. ಕೇಂದ್ರ ಸರ್ಕಾರದ ಮೀಸಲಾತಿ ನೀಡುವ ಉದ್ದೇಶ ಕೇವಲ ಚುನಾವಣೆ ತಂತ್ರ, ಎಚ್ಎಂ ರೇವಣ್ಣ. ರಾಷ್ಟ್ರೀಯ ಯುವ ದಿನ ಕಾರ್ಯಕ್ರಮ, ಮಕ್ಕಳಲ್ಲಿ ಗುರು ಹಿರಿಯರ ಬಗ್ಗೆ ಗೌರವ ಮನೋಭಾವನೆ ಬೆಳೆಸಿ, ಬೈಲೂರು ಶಂಕರ್ರಾವ್. ಜನವರಿ 28ರಂದು ಕರ್ನಾಟಕ ರಾಜ್ಯ ಬೋವಿ ಭಟ್ಟರ ಸಂಘದಿಂದ ಸಿದ್ದರಾಮೇಶ್ವರರ ಮೂರ್ತಿ ಅನಾವರಣ, ರಾಜೀವ್. ಅಂಗನವಾಡಿ ನೌಕರರ ರಾಯಚೂರು ತಾಲೂಕು 5ನೇ ಸಮ್ಮೇಳನ, ಅಂಗನವಾಡಿ ನಿರ್ವಹಣೆ ಖಾಸಗಿ ಬೇಡ, ಎಂ ಶರಣಗೌಡ. ಜನವರಿ 13ರಂದು ಕಲ್ಪತರು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘದಿಂದ ರಾಜ್ಯ ಮಟ್ಟದ ದಾಸೋತ್ಸವ, ಲಕ್ಷ್ಮೀಕಾಂತ್ ವಿ ಮೋಹರೀರ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ 1 ದಿನದ ಉಚಿತ ಕಾರ್ಯಾಗಾರ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಮನಸ್ಸಿನ ನಿಗ್ರಹ ಅವಶ್ಯಕ, ಡಾಕ್ಟರ್ ಕೆಎಂ ಸುರೇಶ್. ರಾಯಚೂರು ಭಗತ ಸಾಂಸ್ಕೃತಿಕ ಸೇವಾ ಸಂಘದಿಂದ ಜನವರಿ 14ರಿಂದ 31ರವರೆಗೆ ಪಾಪು ಗಾಂಧಿ ಗಾಂಧಿ ಬಾಪು ಆದ ನಾಟಕ ಪ್ರದರ್ಶನ, ವಿಎನ್ ಅಕ್ಕಿ. ಸೀತಾ ಸುಬ್ಬರಾಜು ಮಹಾವಿದ್ಯಾಲಯದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಆಚರಣೆ. ಕಾಕತೀಯ ರೆಸಿಡೆನ್ಸಿ ಶಾಲೆಯ 21ನೇ ವಾರ್ಷಿಕ ದಿನಾಚರಣೆ, ಮಕ್ಕಳಿಂದ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನ. ಸ್ವಾಮಿ ವಿವೇಕಾನಂದರ 156ನೇ ಜನ್ಮದಿನ, ಚಿಕಾಗೋ ಭಾಷಣದ 125ನೇ ವರ್ಷಾಚರಣೆ, ವಿವೇಕಾನಂದರ ಕನಸನ್ನು ಯುವ ಜನಾಂಗ ಸಾಧಿಸಿ ತೋರಿಸಿ, ಸಿಟಿ ಕಲ್ಲಯ್ಯ. ಮತ್ತು ರೈತರ ಸಾಲಮನ್ನಾ ಪ್ರಕ್ರಿಯೆ ಆರಂಭ, ಜಿಲ್ಲೆಗೆ 22 ಕೋಟಿ ರೂಪಾಯಿ ಬಿಡುಗಡೆ, 5026 ರೈತರ ಖಾತೆಗಳಿಗೆ ಜಮಾ. ಆರ್ಥಿಕ ಆಧಾರಿತ ಮೀಸಲಾತಿ ನೀಡುವ ಮೂಲಕ ಬಿಜೆಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲ ಆಶಯಕ್ಕೆ ತಿಲಾಂಜಲಿ ಇಡುವ ಪ್ರಯತ್ನ ನಡೆಸಿದ್ದು, ಕೇಂದ್ರ ಸರ್ಕಾರದ ಮೀಸಲಾತಿ ನೀಡುವ ಉದ್ದೇಶ ಕೇವಲ ಚುನಾವಣೆ ತಂತ್ರವಾಗಿದೆ ಎಂದು ಮಾಜಿ ಸಚಿವ ಎಚ್ಎಂ ರೇವಣ್ಣ ಹೇಳಿದರು. ತಿಂತಿಣಿ ಸೇತುವೆಯ ಕನಕ ಗುರುಪೀಠದ ಬಳಿ ಆಯೋಜಿಸಿದ 3 ದಿನಗಳ ಹಾಲುಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಪೂರ್ವ ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿ, ಸಂವಿಧಾನದ ಸೆಕ್ಷನ್ 4ನೇ ವಿಭಾಗದಲ್ಲಿ ಶಿಕ್ಷಣ ಮತ್ತು ಸಾಮಾಜಿಕ ಆಧಾರದಲ್ಲಿ ಮೀಸಲಾತಿ ನೀಡಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಪ್ರಸ್ತಾಪಿಸಿದ್ದಾರೆ. ಆದರೆ ಆರ್ಥಿಕ ಹಿಂದುಳಿಯುವಿಕೆ ಆಧಾರದಲ್ಲಿ ಮೀಸಲಾತಿ ನೀಡುವ ಪ್ರಯತ್ನ ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆ ಉಂಟುಮಾಡುವ ಪ್ರಯತ್ನವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದೆ ಎಂದರು. ಸಂವಿಧಾನವನ್ನೇ ಬದಲಿಸುವ ಬಗ್ಗೆ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಅವರ ಮಾತಿನ ಉದ್ದೇಶ ಈಗ ಆರ್ಥಿಕ ಹಿಂದುಳಿವಿಕೆಯ ಆಧಾರದ ಮೀಸಲಾತಿ ನೀಡುವುದರ ಹಿಂದಿನ ಉದ್ದೇಶ ಸ್ಪಷ್ಟಪಡಿಸುತ್ತದೆ. ಕೇಂದ್ರ ಸರ್ಕಾರದ ಮೀಸಲಾತಿ ನೀಡುವ ಉದ್ದೇಶ ಕೇವಲ ಚುನಾವಣೆ ತಂತ್ರವಾಗಿದೆ ಎನ್ನುವುದು ಪ್ರತ್ಯೇಕಿಸಿ ಹೇಳಬೇಕಾಗಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ಮೂಲ ಸಂವಿಧಾನದ ಆಶಯಕ್ಕೆ ತೊಂದರೆಯಾಗದಂತೆ ಎಚ್ಚರ ವಹಿಸುವುದು ನಮ್ಮ ಕರ್ತವ್ಯವಾಗಿದೆ.
ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಅಧಿಕಾರದಿಂದ ಹೊರಗಿಡಲು ರಾಜ್ಯದಲ್ಲಿ ಕಾಂಗ್ರೆಸ್ ಜಾತಳ ಪಕ್ಷಗಳು ಸ್ಥಾನ ಹೊಂದಾಣಿಕೆ ಮೂಲ ಸ್ಪರ್ಧಿಸಲಿವೆ. ಈ ಹೊಂದಾಣಿಕೆ ಪ್ರಯೋಗ ಇತ್ತೀಚೆಗೆ ನಡೆದ 5 ಉಪಚುನಾವಣೆಯಲ್ಲಿ ಯಶಸ್ವಿಯನ್ನು ಸಾಧಿಸಿದೆ. ಕಾಂಗ್ರೆಸ್ ಮತ್ತು ಜಾತಳದ ಮಧ್ಯೆ ಸ್ಥಾನ ಹೊಂದಾಣಿಕೆಗೆ ಸಂಬಂಧಿಸಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರು ಹಾಗೂ ಜಾತಳದ ಹೈಕಮಾಂಡ್ ಆದ ಎಚ್ಡಿ ದೇವೇಗೌಡ ಮತ್ತು ಎಚ್ಡಿ ಕುಮಾರಸ್ವಾಮಿ ಅವರೊಂದಿಗೆ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಲಾಗುತ್ತದೆ ಎಂದರು. ಬದಲಾಗುತ್ತಿರುವ ಜೀವನ ಶೈಲಿಯಿಂದ ಮಕ್ಕಳಲ್ಲಿ ಗುರು ಹಿರಿಯರ ಬಗ್ಗೆ ಗೌರವ ಮನೋಭಾವನೆ ಮೂಡಿಸುವುದು ಅತ್ಯವಶ್ಯಕವಾಗಿದೆ ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಬೈಲೂರು ಶಂಕರರಾವ್ ಹೇಳಿದರು. ನಗರದ ಸರ್ವೋದಯ ಟೆಕ್ನೋ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಯುವ ದಿನ ಹಾಗೂ ವಿವೇಕಾನಂದರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ದಿನಗಳಲ್ಲಿ ಬದಲಾಗುತ್ತಿರುವ ಜೀವನ ಶೈಲಿಯಿಂದ ಮಕ್ಕಳಲ್ಲಿ ಗುರು ಹಿರಿಯರ ಬಗ್ಗೆ ಗೌರವ ಕಡಿಮೆಯಾಗುತ್ತಿದ್ದು, ಸಮರ್ಪಣಾ ಮನೋಭಾವನೆಯಿಂದ ದೂರ ಸರಿಯುತ್ತಿದ್ದು, ಮಕ್ಕಳು ಗುರು ಹಿರಿಯರನ್ನು ಗೌರವಿಸುವಂತೆ ಅವರ ಮನೋಭಾವನೆಯನ್ನು ಪರಿವರ್ತಿಸಬೇಕು. ಸ್ವಾಮಿ ವಿವೇಕಾನಂದರ ಹೆಸರು ಯಾರು ಕೇಳಿಲ್ಲ, ಯಾರಿಗೆ ಅವರ ಬಗ್ಗೆ ಗೊತ್ತಿಲ್ಲ ಅನ್ನೋ ಬಗ್ಗೆ ತಿಳ್ಕೊಂಡ್ರೆ ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಪ್ರಜೆ, ವಿದ್ಯಾರ್ಥಿ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ತಿಳ್ಕೊಂಡೇ ಇರಬೇಕು. ಅದಿಲ್ಲದಿದ್ದರೆ ನಮ್ಮ ವಿದ್ಯಾರ್ಜನೆಯ ಕಾಲದಿಂದಲೇ ಸಹಿತ ನಾವು ನಿಜವಾದ ಅರ್ಥದಲ್ಲಿ ಶಿಕ್ಷಣ ಪಡೆಯಲಿಕ್ಕೆ ವಂಚಿತರಾಗಿದ್ದೇವೆ ಅನ್ನಬೇಕಾಗತ್ತೆ. ಇಲ್ಲಿ ನೀವೆಲ್ಲ ರಾಯಚೂರಿನಲ್ಲಿ ಹುಟ್ಟಿ ಬೆಳೆಯುತ್ತಿರುವಂತಹ ಎಳೆಯ ಪ್ರತಿಭೆಗಳು, ಮುಂದಿನ ಜೀವನಕ್ಕೆ ಅಡಿಪಾಯ ಭದ್ರ ಬುನಾದಿ ತೆಗೆದುಕೊಳ್ಳುವಂತಹ ಕಾಲ. It is the right time to learn something about Swami Vivekananda. ಅವರಕ್ಕಿಂತ ಮುಂಚೆ ತಿಳಿದುಕೊಳ್ಳಬೇಕಾಗಿದ್ದು ಅವರ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ದಾಸರ ನಾಣ್ಣುಡಿಯಂತೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರಲ್ಲಿ ದೇವರನ್ನು ಕಂಡಿದ್ದು, ಅವರ ಸೇವೆ ಮಾರ್ಗದರ್ಶನದಲ್ಲಿ ನಡೆದು ವಿಶ್ವಕ್ಕೆ ಆಧ್ಯಾತ್ಮಿಕ ಜೀವನವನ್ನು ಪರಿಚಯಿಸಿದವರು. ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಇಂದಿನ ಯುವಕರಿಗೆ ಪ್ರೇರಣಾದಾಯಕವಾಗಿದೆ ಎಂದರು. ಎನ್ನುವುದು ನಮಗೆ ಅವರ ಬಾಲ್ಯದ ಚರಿತ್ರೆಯನ್ನು ನೋಡಿದರೆ ಕಂಡು ಬರ್ತದೆ. ಒನ್ ಶುಡ್ ಲರ್ನ್, ವಿಮರ್ಶೆ ಮಾಡಿಕೊಳ್ಬೇಕು. ನೀವು ಎಳವೆಯಲ್ಲಿಯೇ ಹಿರಿಯವರ ಬಗ್ಗೆ, ಹಿರಿಯವರ ಜೀವನದ ಬಗ್ಗೆ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಜನರಿರ್ಬೋದು ಅಥವಾ ವೇದ ಕಾಲದಿಂದ ಇಲ್ಲಿವರೆಗೆ ಆಗಿದ್ದ ಮಹನೀಯರುಗಳ ಬಗ್ಗೆ ತಿಳಿದುಕೊಳ್ಬೇಕಾದ ಅಗತ್ಯತೆ ಉಂಟು. ಪಠ್ಯಕ್ರಮದಲ್ಲಿ ನೀವು ಕೆಲವೊಂದನ್ನು ಕಲಿತೀರಿ. ಲರ್ನಿಂಗ್ ಪ್ರೊಸೆಸ್ ಯಾವಾಗಲೂ ಇರಲೇಬೇಕು. ಅದು ಇಲ್ಲ ಆದರೆ ನಿಮಗೆ ಜಿಜ್ಞಾಸೆ ಕಡಿಮೆ ಆಗುತ್ತೆ. ಕೇವಲ ಪರೀಕ್ಷೆ ಪಾಸ್ ಮಾಡೋದಕ್ಕೋಸ್ಕರ ಕಲಿಯೋದನ್ನು ಮಾಡಬೇಡಿ. ಈ ಸಂದರ್ಭದಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಎಂಸಿ ನಾಡಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿ, ಸಂಸ್ಥೆಯ ಅಧ್ಯಕ್ಷ ಚಂದ್ರಕಾಂತ್ ಮನವಳ್ಳಿ, ಸುಮಲತಾ, ಪ್ರೀತಿ ಕಾರಂಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಜನವರಿ 28ರಂದು ಸಿದ್ದರಾಮೇಶ್ವರರ ಮೂರ್ತಿ ಅನಾವರಣ ಕಾರ್ಯಕ್ರಮ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ಪೋವಿ ಭಟ್ಟರ ಸಂಘದ ಹಂಗಾಮಿ ಅಧ್ಯಕ್ಷ ರಾಜೀವ್ ಹೇಳಿದರು.
ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಬೋವಿ ಭಟ್ಟರ ಸಂಘ ಹಾಗೂ ಜಿಲ್ಲಾಡಳಿತದ ಸಹಯೋಗದಲ್ಲಿ ಸಿದ್ದರಾಮೇಶ್ವರರ ಜಯಂತಿ ಕಾರ್ಯಕ್ರಮ ನಡೆಯಲಿದ್ದು, ಆಶಾಪುರ ವೃತ್ತದಲ್ಲಿ ಸ್ಥಾಪಿಸಲಾಗಿರುವ ಶ್ರೀ ಸಿದ್ದರಾಮೇಶ್ವರರ ಮೂರ್ತಿ ಅನಾವರಣ ಕಾರ್ಯಕ್ರಮವು ನಡೆಯಲಿದ್ದು, ಉದ್ಘಾಟನೆ ಕಾರ್ಯಕ್ರಮವು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಇಮ್ಮಡಿಗೆ ಸ್ವಾಮಿಗಳು ನೆರವೇರಿಸಲಿದ್ದು, ಆಶಾಪುರ ವೃತ್ತದಿಂದ ರಂಗಮಂದಿರದವರೆಗೆ ಸಾವಿರಾರು ಜನರೊಂದಿಗೆ ಭವ್ಯ ಮೆರವಣಿಗೆ ನಡೆಯಲಿದ್ದು, ಕಲಾತಂಡಗಳು ಭಾಗಿಯಾಗಲಿವೆ. ಅದರಲ್ಲಿ ಅವರೇ ನಮಗೆ ಒಂದು ಚಾಯ್ಸ್ ಕೊಟ್ಟರು. ಯಾಕಂದರೆ ನಾವು ಗೊತ್ತಿರೋ ಹಾಗೆ ಆಶಾಪುರ ವೃತ್ತದಲ್ಲಿ ಆಶಾಪುರ ಸರ್ಕಲ್ಗೆ ನಮ್ಮ ಒಂದು ಸಿದ್ದರಾಮೇಶ್ವರ ವೃತ್ತ ನಾಮಕರಣ ಮಾಡಿ ಅಲ್ಲಿ ಒಂದು ಮೂರ್ತಿ ಸ್ಥಾಪನೆ ಆಗಿದೆ. ಅದರ ಉದ್ಘಾಟನೆ ಜೊತೆಗೆ ಕಾರ್ಯಕ್ರಮ ಕೊಡಬೇಕಾದ ಕಾರಣ ಅವರು ನಮಗೆ ಒಂದು ಅವಕಾಶ ಕೊಟ್ಟರು. ನೀವೇ ಒಂದು ಡೇಟ್ ನಿರ್ಧಾರ ಮಾಡಿ ಆ ಡೇಟ್ ಪ್ರಕಾರ ನಾವು ನಿಮ್ಮ ಸಹಕಾರ ಕೊಟ್ಟು ಜಿಲ್ಲಾಡಳಿತದ ಪರವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅಂತ ಹೇಳಿದರು. ಹಾಗಾಗಿ ನಮ್ಮ ಒಂದು ಕುಲಗುರುಗಳಾದಂಥ ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ಚಿತ್ರದುರ್ಗ ಬೋವಿಪೀಠದ ಅಧ್ಯಕ್ಷರು ಅವರು ಇಲ್ಲ 28ಕ್ಕಾದರೆ ನಾನು ಫ್ರೀ ಆಗಿರ್ತೀನಿ, ನನ್ನ ಜೊತೆಗೆ ಕೆಲವು ರಾಜಕೀಯ ಮುಖಂಡರು ನಾನು ಅವರಿಗೆ ಆಹ್ವಾನ ಕೊಡ್ತೀನಿ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಮೂರ್ತಿ ಸ್ಥಾಪನೆ ಆಗ್ತದೆ. ಸೊಲ್ಲಾಪುರ ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ ಬಿಟ್ಟರೆ ನೆಕ್ಸ್ಟ್ ರಾಯಚೂರು ಜಿಲ್ಲೆಯಲ್ಲಿ ಪ್ರಥಮವಾಗಿ ಅವರ ಒಂದು ಮೂರ್ತಿ ಸೊಲ್ಲಾಪುರ ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ ಯಾವ ರೀತಿ ಅವರ ಒಂದು ಇದೆ ಮೂರ್ತಿ ಅನಾವರಣಗೊಂಡಿದೆ ಅದರ ಪ್ರಕಾರ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದರ ಉದ್ಘಾಟನೆ ಕಾರ್ಯಕ್ರಮದ ಜೊತೆಗೆ ಕಾರ್ಯಕ್ರಮ ಸಿದ್ದರಾಮೇಶ್ವರ ಜಯಂತಿ ಆಚರಣೆ ಮಾಡೋಣ. ನಮಗೆ ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ಹಿಂದಿನ ಸರ್ಕಾರ ನಮಗೆ ಭೂಮಿ ಒಂದು ನಿಗಮವನ್ನು ಸಮರ್ಪಣೆ ಮಾಡಿದೆ. ಹಾಗಾಗಿ ಅದರ ಒಂದು ಕೃತಜ್ಞತೆಯವಾಗಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯವರಿಗೆ ಹಾಗೂ ಪ್ರಸ್ತುತ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಒಳಗೊಂಡಂತೆ ನಮ್ಮ ಒಂದು ಸಮಾಜ ಮಧ್ಯಾಹ್ನ 2 ಗಂಟೆಗೆ ಪಂಡಿತ್ ರಂಗಮಂದಿರದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಶಾಸಕರುಗಳು ಸೇರಿದಂತೆ ಸಮಾಜದ ಮುಖಂಡರು ಭಾಗಿಯಾಗಲಿದ್ದು, ಇದೇ ವೇಳೆ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಸಿದ್ದರಾಮೇಶ್ವರರ ಜಯಂತಿ ಅಂಗವಾಗಿ ಜನವರಿ 13ರಂದು ಸಮಾಜ ಬಾಂಧವರಿಂದ ಪೂರ್ವಭಾವಿ ಸಭೆ ನಗರದ ನಂದೀಶ್ವರ ದೇವಸ್ಥಾನದಲ್ಲಿ ಕರೆಯಲಾಗಿದೆ. ರಾಯಚೂರು ಜಿಲ್ಲೆ ಪ್ರಖ್ಯಾತ ಶಾಸಕರಾದಂಥ ಶ್ರೀ ಶಿವರಾಜ್ ಪಾಟೀಲ್ಗೂ ಹಾಗೂ ನೂತನ ನಗರಸಭಾ ಸದಸ್ಯರಿಗೆ ಆ ಒಂದು ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಕೊಡ್ತೀವಿ. ಹಾಗಾಗಿ ಮಾಧ್ಯಮ ಮಿತ್ರರು ತಾವೆಲ್ಲ ಪ್ರತಿಯೊಂದು ಹಂತದಲ್ಲೂ ನಮಗೆ ನಮ್ಮ ಸಮಾಜಕ್ಕೆ ತಾವು ಸಹಕಾರ ನೀಡ್ತಾ ಇದ್ದೀರಿ. ಅದರಂತೆ ಈ ವರ್ಷವೂ ಈ ಒಂದು ಜಯಂತಿ ಈಗಾಗಲೇ ಎಲ್ಲ ಸಮಾಜದ ಕೆಲವು ವೃತ್ತ ನಾಮಕರಣ ಆಗಿದ್ದು ಅವರ ಕುಲಗುರುಗಳನ್ನು ಅಲ್ಲಿ ಸ್ಥಾಪನೆ ಮಾಡಿದ್ರು. ಜನವರಿ 15 ಮತ್ತು 16ರಂದು ತಾಲೂಕು ಕೇಂದ್ರಗಳಲ್ಲಿ ಸಿದ್ದರಾಮೇಶ್ವರ ಜಯಂತಿ ಆಚರಿಸಲು ನಿರ್ಧರಿಸಲಾಗಿದ್ದು, ಜನವರಿ 28ರಂದು ಜಿಲ್ಲಾ ಕೇಂದ್ರದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಶಶಿಕಲಾ ಭೀಮರಾಯ, ಹನುಮಂತು, ಶರಣಪ್ಪ, ಸಿವಿ ವೀರೇಶ್, ದೇವೇಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಚಿಕ್ಕ ಬ್ರೇಕ್. ಗುರುದತ್ತ ಕರಿಯರ್ ಅಕಾಡೆಮಿಯ ಮಾಜಿ ಸೈನಿಕರಿಂದ ರಾಯಚೂರು ಸೇನಾ ಭರ್ತಿಯಾದವರಿಗೆ ಗುರುದತ್ತ ಕರಿಯರ್ ಅಕಾಡೆಮಿ ಲೋಕಾಪುರ ಇವರಿಂದ ದಿನಾಂಕ 1/1/2019ರಂದು ಊಟ ವಸತಿಯೊಂದಿಗೆ ಸಿಇಟಿ ಪರೀಕ್ಷಾ ತರಬೇತಿ ನೀಡಲಾಗುವುದು. ವಿಶೇಷ ಸೂಚನೆ: ರಾಯಚೂರು, ಕೊಪ್ಪಳ, ಬೀದರ್, ಯಾದಗಿರಿ, ಗುಲ್ಬರ್ಗಾ ಈ 5 ಜಿಲ್ಲೆಗಳಿಂದ ಭರ್ತಿಯಾದ ಯುವಕರಿಗೆ ಕಡಿಮೆ ರಿಯಾಯಿತಿಯಲ್ಲಿ ತರಬೇತಿ ನೀಡಲಾಗುವುದು. ಮಾತ್ರವಲ್ಲದೆ ನಮ್ಮ ಸಂಸ್ಥೆಯಲ್ಲಿ ಸೇನಾ ಮತ್ತು ಪೊಲೀಸ್, ಪಿಎಸ್ಐ ಆಸಕ್ತಿ ಉಳ್ಳವರಿಗೆ ದೈಹಿಕ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗುರುದತ್ತ ಕರಿಯರ್ ಅಕಾಡೆಮಿ, ಲೋಕಾಪುರ್. ಮೊಬೈಲ್ ನಂಬರ್ 9591613562 7795457621. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ವಿಶಾಲವಾದ ಹಾಲ್, ಊಟದ ಕೊಠಡಿ, ಶೌಚಾಲಯ ಸೌಲಭ್ಯವಿದೆ. ಅಡುಗೆ ಕೊಠಡಿ, ಡ್ರೆಸ್ಸಿಂಗ್ ರೂಮ್ ಮತ್ತು ವಾಹನಗಳ ನಿಲುಗಡೆಗೆ ಸ್ಥಳದ ಅವಕಾಶವೂ ಇದೆ.
ಅಡುಗೆ ಸಾಮಾನುಗಳು, ಟೇಬಲ್, ಚೇರ್ಸ್, ಶಾಮಿಯಾನ ಮತ್ತು ಡೆಕೋರೇಷನ್ ಸೌಲಭ್ಯವೂ ಕೂಡ ನಮ್ಮಲ್ಲಿ ಇದೆ. ನಮ್ಮ ಹಾಲ್ನಲ್ಲಿ ಬರ್ತ್ಡೇ ಪಾರ್ಟಿ, ನಾಮಕರಣ ಸಮಾರಂಭ, ನಿಶ್ಚಿತಾರ್ಥ ಕಾರ್ಯಕ್ರಮ, ಮದುವೆ ಸಮಾರಂಭ ಹಾಗೂ ಇನ್ನು ವಿವಿಧ ಬಗೆಯ ಸಮಾರಂಭಗಳನ್ನು ನೆರವೇರಿಸಲು ಅನುಕೂಲವಾದ ಸ್ಥಳವಿದೆ. ವಧುವರರಿಗೆ ವಿಶೇಷ ವಾಹನದ ವ್ಯವಸ್ಥೆ ಇರುತ್ತದೆ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 9632287675, 8088815152. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಇದರಲ್ಲಿ ಮೊದಲನೇ ತಿಂಗಳ ಬಹುಮಾನ ಸಿಟಿ 100 ಬೈಕ್, ಎರಡನೇ ಬಹುಮಾನ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. ನಿರಾಶೆಯಾಗಬೇಡಿ, 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾಮ್ಸಂಗ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2 ಕಾಟ್ ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40 ಇಂಚಿನ ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ: ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd ಕ್ರಾಸ್, ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7338343228, 8884555766, 9538800428, 9901584763. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ಸರ್ಕಾರವು ಪ್ರತಿಯೊಂದು ಕ್ಷೇತ್ರವನ್ನು ಖಾಸಗೀಕರಣಕ್ಕೆ ಮುಂದಾಗಿದ್ದು, ಯಾವುದೇ ಕಾರಣಕ್ಕೂ ಅಂಗನವಾಡಿಗಳ ನಿರ್ವಹಣೆ ಖಾಸಗೀಕರಣ ಮಾಡಬಾರದು ಎಂದು ಸಿಐಟಿಯು ತಾಲೂಕು ಸಮಿತಿ ಅಧ್ಯಕ್ಷ ಎಂ ಶರಣಗೌಡ ಹೇಳಿದರು. ನಗರದ ಸಿಐಟಿಯು ಕಚೇರಿಯಲ್ಲಿ ರಾಯಚೂರು ತಾಲೂಕು 5ನೇ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಎಲ್ಲಾ ಕ್ಷೇತ್ರಗಳು ಖಾಸಗೀಕರಣಕ್ಕೆ ಒಳಪಡುತ್ತಿದ್ದು, ಅಂಗನವಾಡಿ ಕೇಂದ್ರಗಳ ಮೇಲೂ ಸರ್ಕಾರಗಳು ವಕ್ರದೃಷ್ಟಿ ಬೀರುತ್ತಿದ್ದು, ಯಾವುದೇ ಕಾರಣಕ್ಕೂ ಕೇಂದ್ರಗಳನ್ನು ಖಾಸಗೀಕರಣಗೊಳಿಸಬಾರದು. ಅಂಗನವಾಡಿ ಸಿಬ್ಬಂದಿಗಳಿಗೆ ಸೇವಾ ಭದ್ರತೆ ನೀಡಬೇಕು, ಸರ್ಕಾರಿ ಸೌಲಭ್ಯಗಳು ನೀಡಬೇಕು ಎಂದು ಒತ್ತಾಯಿಸಿದರು. ಈಗ 10% ಸೆಂಟರ್ಸ್ಗಳನ್ನ ಬೇರೆ ಬೇರೆ ಸ್ಟೇಟ್ನಲ್ಲಿ NGOಗಳು ಕೂಡ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಸೊ ಅಂತ ಸಂದರ್ಭ ಬಂತು ಅಂದ್ರೆ NGOಗಳ ಕೈಯಲ್ಲಿ ಏನಾದರೂ ನಮ್ಮ ಈ ಒಂದು ಅಂಗನವಾಡಿ ಕೇಂದ್ರಗಳು ಹೋಯ್ತು ಅಂದ್ರೆ, ಅಥವಾ ಇಡೀ ಅಂಗನವಾಡಿ ಒಂದೇನು ಟೋಟಲ್ ಮಿಷನರಿ ಏನಿದೆ ಅದನ್ನೇನಾದ್ರೂ ಖಾಸಗೀಕರಣ ಮಾಡಿದ್ರೆ ನಿಮ್ಗೆ ಸ್ಯಾಲ್ರಿ ಯಾರು ಖಾಸಗಿಯವರು ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಖಾಸಗಿಯವರ ಉದ್ದೇಶ ಏನಿರ್ತದಪ್ಪ ಅಂದ್ರೆ ಲಾಭ. ನನಗೆ ಯಾವುದೇ ಒಂದು ಸಂಸ್ಥೆ ನಡೆಸಲಿಕ್ಕೆ ನಾನು ತಗೊಂಡಿನಿ ಅಂದ್ರೆ ಅದರಿಂದ ನನಗೆ ಲಾಭ ಐತಿ. ಇವತ್ತು ಇರ್ತಕ್ಕಂಥ ಒಂದು ಮೈತ್ರಿ ಸರ್ಕಾರವನ್ನ ಬಗ್ಗು ಬಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಮತ್ತು ನಮ್ಮ ಬೆನಿಫಿಟ್ಸ್ಗಳನ್ನ ಪಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಅದೇ ರೀತಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇರೋದ್ರಿಂದ ಕೇಂದ್ರ ಸರ್ಕಾರದ ನೀತಿಗಳನ್ನು ಕೂಡ ಬಗ್ಗು ಬಡ್ಲಿಕ್ಕೆ ನಾವು ಸಾಧ್ಯ ಆಗಬೇಕು ಅಂತಂದ್ರೆ ಕೇವಲ ಕರ್ನಾಟಕದ ಅಂಗನವಾಡಿ ನೌಕರದಾರರು ಒಗ್ಗಟ್ಟಾದ್ರೆ ಸಾಲದು. ಇಡೀ ದೇಶಾದ್ಯಂತ ಇರ್ತಕ್ಕಂಥ ಎಲ್ಲ ಅಂಗನವಾಡಿ ನೌಕರರು ಒಮ್ಮೆಲೆ ಡೆಲ್ಲಿಗೆ ಧುಮುಕಬೇಕಾಗ್ತದೆ. ಮುಂದಿನ ಹೋರಾಟಗಳು ಏನು ರೂಪಿಸಬೇಕು ಮತ್ತು ಮುಂದಿನ ಹೋರಾಟಗಳು ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ, ಮತ್ತು ಆಮೇಲೆ ನಾವು ಮೊನ್ನೆ 8-9 ಹೋರಾಟ ಮಾಡಿದ್ದು ಇಡೀ ದೇಶನೇ ನೋಡಂಗ ಇತ್ತು ಅಂತೇಳಿ 2 ದಿನದ ಹೋರಾಟ ಮಾಡಿದ್ದು. ನಮ್ಮ ಕಾರ್ಯಕರ್ತರು ಎಲ್ಲರಲ್ಲಿ ತಾಲೂಕು ಮಟ್ಟದಲ್ಲಿ ಏನು ರಾಯಚೂರು ತಾಲೂಕಿನಲ್ಲಿ ಎಲ್ಲರೂ ಭಾಳ ಜನ ಸೇರಿ ಆಮೇಲೆ ಮತ್ತೆ ನಾವು ಜಿಲ್ಲಾ ಸಮ್ಮೇಳನ ಮಾಡೋರಿದ್ದೀವಿ. ಜಿಲ್ಲಾ ಸಮ್ಮೇಳನ ಇಲ್ಲೇ ರಾಯಚೂರು ತಾಲೂಕಿನಲ್ಲೇ ಮಾಡೋದು ಜಿಲ್ಲಾ ಸಮ್ಮೇಳನ. ಅದಾದಮೇಲೆ ಮತ್ತೆ ನಮ್ಮ ರಾಜ್ಯ ಸಮ್ಮೇಳನ ಬೀದರ್ನಲ್ಲಿ ಆದ. ಈ ಸಂದರ್ಭದಲ್ಲಿ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ವರಲಕ್ಷ್ಮಿ, ಡಿಎಸ್ ಶರಣಬಸವ, ಕೆಜಿ ವೀರೇಶ್, ಎಚ್ ಪದ್ಮ, ಪಾರ್ವತಿ, ಗಂಗಮ್ಮ, ಬಗ್ರಮ್ಮ, ರಾಗಮ್ಮ, ಗೋಕರಮ್ಮ, ನಾಗಲಕ್ಷ್ಮಿ, ವಿಜಯಲಕ್ಷ್ಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಾಸ ಸಾಹಿತ್ಯದ ತವರಾದ ರಾಯಚೂರು ನಗರದ ಜೋಡು ವೀರಾಂಜನೇಯ ದೇವಸ್ಥಾನದಲ್ಲಿ ಜನವರಿ 13ರಂದು ರಾಜ್ಯಮಟ್ಟದ ದಾಸೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕಲ್ಪತರು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ಡಾಕ್ಟರ್ ಲಕ್ಷ್ಮೀಕಾಂತ್ ವಿ ಮೋಹರೀರ ಹೇಳಿದರು.
ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಾಸ ಸಾಹಿತ್ಯದ ತವರೆಂದೇ ಖ್ಯಾತವಾಗಿರುವ ರಾಯಚೂರು ಜಿಲ್ಲೆಯಲ್ಲಿ ರಾಜ್ಯಮಟ್ಟದ ದಾಸೋತ್ಸವ ಆಯೋಜಿಸಿರುವುದು ಹೆಮ್ಮೆಯ ವಿಚಾರವಾಗಿದ್ದು, ದಾಸ ಸಾಹಿತ್ಯವನ್ನು ಪ್ರತಿಯೊಬ್ಬರಿಗೆ ತಿಳಿ ಹೇಳುವ ಉದ್ದೇಶವಾಗಿದ್ದು, ಕಾರ್ಯಕ್ರಮವನ್ನು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಪ್ರಾಧ್ಯಾಪಕ ಡಾಕ್ಟರ್ ವಿಠಲರಾವ್ ಗಾಯಕ್ವಾಡ್ ಉದ್ಘಾಟಿಸಲಿದ್ದು, ವಿಶೇಷ ಉಪನ್ಯಾಸಕರಾಗಿ ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಅನಿಲ್ ಕುಮಾರ್ ಬೊಮ್ಮಘಟ್ಟ ಆಗಮಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಕಸಾಪ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಸವಪ್ರಭು ಬೆಟ್ಟದೂರು, ಡಾಕ್ಟರ್ ದಸ್ತಗಿರಿ ಸಾಪ್ತಿನಿ, ಶ್ರೀನಿವಾಸ್ ಮೂರ್ತಾಚಾರ್ಯ, ಡಾಕ್ಟರ್ ಶೀಲಾದಾಸ್ ಸೇರಿದಂತೆ ಇತರರು ಆಗಮಿಸಲಿದ್ದಾರೆ ಎಂದರು. ಇದರಲ್ಲಿ ಕಾವ್ಯ ಇದೆ. ವಿಶೇಷವಾಗಿ ನಮಗೆ ಷಟ್ಪದಿಯಲ್ಲಿ ಕಾವ್ಯ ರಚನೆ ಮಾಡಿದಂತಹ ಒಂದು ವಿಚಾರ ನಾವು ಜಗನ್ನಾಥದಾಸರ ಹರಿಕಥಾಮೃತ ಸಾರದಲ್ಲಿ ನಾವು ನೋಡ್ತಾ ಇದ್ದೇವೆ. ಭಾಮಿನಿ ಷಟ್ಪದಿಯಲ್ಲಿ ಬರೆದಂಥದ್ದು ಅದೊಂದು ವಿಶಿಷ್ಟವಾದಂತಹ ಒಂದು ಕೃತಿ. ಹೀಗಾಗಿ ಆ ಎಲ್ಲ ವಿಷಯವು ಅಂದ್ರೆ ವಿಶೇಷವಾಗಿ ನಮಗೆ ಹರಿದಾಸರು ಅಂದ್ರೆ 163 ಹರಿದಾಸರು ಓಡಾಡಿದಂತಹ ನೆಲ ಅಂದ್ರೆ ರಾಯಚೂರು. ಹೀಗಾಗಿ ಇಂತಹ ಒಂದು ಪುಣ್ಯ ಭೂಮಿಯಲ್ಲಿ ಒಂದು ದಾಸೋತ್ಸವ ಕಾರ್ಯಕ್ರಮ ಮಾಡಬೇಕಂತ ನಾವು ಒಂದು ಸಂಕಲ್ಪ ಮಾಡಿಕೊಂಡಿದ್ದೆವು. ಅದಾದ್ಮೇಲೆ ಇದಕ್ಕೆ ವಿಶೇಷವಾಗಿ ನಮಗೆ ಈ ಕಾರ್ಯಕ್ರಮ ಉದ್ಘಾಟಕರಾಗಿ ಡಾಕ್ಟರ್ ವಿಠಲರಾವ್ ಗಾಯಕ್ವಾಡ್ ಅವರು ಒಪ್ಕೊಂಡ್ರು. ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಭಾಷಾಂತರ ಅಧ್ಯಯನ ವಿಭಾಗ. ಈ ಸಂದರ್ಭದಲ್ಲಿ ದಾಸೋತ್ಸವ ಸಮಿತಿ ಅಧ್ಯಕ್ಷ ನರಸಿಂಹರಾವ್ ದೇಶಪಾಂಡೆ, ಸಾಹಿತಿ ವಿಜಯಲಕ್ಷ್ಮಿ ಮಂಗಳಮೂರ್ತಿ, ಶ್ರೀನಿವಾಸ್ ಕುಲಕರ್ಣಿ, ಪ್ರಸನ್ನ, ಕೊಪ್ರೇಶ್ ದೇಸಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬಯಸುವ ಅಭ್ಯರ್ಥಿಗಳು ಏಕಾಗ್ರತೆ ಜೊತೆಗೆ ಮನಸ್ಸಿನ ನಿಗ್ರಹ ಪಡಿಸಿಕೊಳ್ಳುವುದು ಅತ್ಯವಶ್ಯಕವಾಗಿದೆ ಎಂದು ಸ್ಪರ್ಧಾ ವಿಜೇತ ಸ್ಟಡಿ ಸೆಂಟರ್ ಪ್ರಧಾನ ಸಂಚಾಲಕ ಡಾಕ್ಟರ್ ಕೆಎಂ ಸುರೇಶ್ ಹೇಳಿದರು. ನಗರದ ರಂಗಮಂದಿರದಲ್ಲಿ ಸ್ಪರ್ಧಾ ವಿಜೇತ ಸ್ಟಡಿ ಸೆಂಟರ್ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ ಒಂದು ದಿನದ ಉಚಿತ ಕಾರ್ಯಾಗಾರದಲ್ಲಿ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ಬಯಸುತ್ತಿದ್ದು, ಆದರೆ ಪರೀಕ್ಷೆಗಳ ಪೂರಕ ತಯಾರಿಯಾಗದಿರುವುದರಿಂದ ವಿಫಲರಾಗುತ್ತಿದ್ದು, ಪರೀಕ್ಷೆ ಬಯಸುವ ಎಲ್ಲಾ ಅಭ್ಯರ್ಥಿಗಳ ಮನೋನಿಗ್ರಹತೆ ಅತ್ಯವಶ್ಯಕವಾಗಿದೆ. ನೀವೇನು ಮಾಡ್ಬೇಕಾಗಿಲ್ಲ, ನಿಮ್ಮ ಮನೆಗೆ ಏನ್ ಬೇಕು ಎಲ್ಲ ವ್ಯವಸ್ಥೆ ಮಾಡ್ತೀನಿ, ನಮ್ಗೊಂದು ಸಣ್ಣ ಸಹಾಯ ಮಾಡ್ಬೇಕು. ನೀವು 1 ವರ್ಷ ಒಂದು ಹಳ್ಳಿ ಹೋಗ್ಬೇಕು, ಆ ಹಳ್ಳಿ ತಿನ್ಬೇಕು. ನೀವು ತುಂಬಾ ಮೇಧಾವಿಗಳು. ನೀವು ಹಾಗಾದ್ರೆ ಮಾಡ್ಬೋದು. ಸುಭಾಷ್ ಶಾಸ್ತ್ರಿಗಳು ಬಂದ್ರು, ಹಳ್ಳಿಗೆ ಬಿಟ್ಟು ಬಂದ್ರು. ಹಾಗಾದ್ರೆ ಇವ್ರಿಗೆ ಮನೆಗೆ ಬೇಕಾದೆಲ್ಲ ಒದಗಿಸಿದ್ರು. ಸುಭಾಷ್ ಶಾಸ್ತ್ರಿ ಆ ಹಳ್ಳಿ ಬಂದ್ಮೇಲೆ 1 ವರ್ಷ ಆಯ್ತು. ರಾತ್ರಿ ಅನ್ನಿಸ್ತು, ಹೋಗ್ತೀನಿ ನಮ್ಮ ಸುಭಾಷ್ ಶಾಸ್ತ್ರಿ ಚೇಂಜ್ ಆಗ್ತಾರೆ. ಸುಭಾಷ್ ಶಾಸ್ತ್ರಿ ಇಡೀ ಹಳ್ಳಿನ ಚೇಂಜ್ ಮಾಡವ್ರೆ ಅಂತ ಕುದುರೆಕ ಬಂದ್ರು. ಕುದುರೆಕ ಬರ್ತಾರೆ, ಮತ್ತೇನ್ ನೋಡಿದ್ರು ಹಂಗೆ ಇತ್ತು ಹಳ್ಳಿ. ಬಂದ್ಬಿಟ್ಟು ನಮ್ಮ ಸುಭಾಷ್ ಶಾಸ್ತ್ರಿ ಎಲ್ಲೋದ್ರು ಕೇಳಿದ್ರು, ರೇ ಅಲ್ಲಿಂದ ಅರಮನೆಯಿಂದ ಬಂದಿರೋ ಸುಭಾಷ್ ಶಾಸ್ತ್ರಿ ಎಲ್ಲೋದ್ರು ಅಂತ. ಮತ್ತೆ ಒಬ್ಬ ಬಾಟ್ಲಿಟ್ಕೊಂಡಿದ್ದ, ಅದೇ ಸುಭಾಷ್ ಶಾಸ್ತ್ರಿ. ಯಾಕೆ ನಾನು ಎಕ್ಸಾಮ್ ಮಾಡ್ತೀನೋ ನೀನು ಮಾಡೋ ಅಂತ ಅಂದ್ರೆ, ನಾನು ಲೋ ಮಾಡಿದ್ದೀನಿ ಅಂದ್ರೆ ನೀನು ಮಾಡ್ಬೇಕು ಅಂತ ಒಂದು ಬಿಗ್ ಕಾಲೇಜ್ ಹೋಗಿದ್ದೆ. 2 ಪೇಪರ್ ಓದ್ಬಿಟ್ರೆ ಕರೆಂಟ್ ಅಫೇರ್ಸ್ ಕವರ್ ಆಗ್ಬಿಡ್ತಾ ಸರ್. ಆದರೆ ಮತ್ತೆ ಬೆಳಿಗ್ಗೆ ಪೇಪರ್ಗೆ ಏನ್ ಬಂದಿತ್ತು? ನ್ಯಾಷನಲ್ ಬಂದಿತ್ತು, ಇಂಟರ್ನ್ಯಾಷನಲ್, ಈಗ ಮತ್ತೆ ಸ್ಟೇಟ್ ಬರ್ತದೆ. ವಾಟ್ ಈಸ್ ಕರೆಂಟ್ ಇವೆಂಟ್ಸ್? Current event is nothing but a state, central, national, and international issues. 3 ಕವರ್ ಆದ್ರೆ ಯಾವ ಪರೀಕ್ಷೆ ಬರೀ ವರ್ಷದಲ್ಲಿ ಪಾಸ್ ಆಗ್ತದೆ. ಕಂಟಿನ್ಯೂಸ್ ಮಾಡ್ತಾರೆ. ಒಂದು ಚೂರು ಹಿನ್ನಡೆ ಆಗಿದೆಯಲ್ಲ ಸರ್ಕಾರಕ್ಕೆ, ರೈತರ ಸಾಲ ಅದು ಇದು ಅಂತ ಹಾಕಿ ಹುಡ್ಕ ಕೂತವ್ರಿ. ಇದೊಂದು ಚೂರು ಚೇಂಜ್ ಆಗ್ಬಿಟ್ರೆ ಪೂರ್ತಿ ಎಲೆಕ್ಟ್ರಿಕ್ ಆಗ್ಬಿಟ್ರಿ. ಕಾರ್ ಮಾಡಿದ್ರೆ 20-30 ಸಾವಿರ ಕಾರ್ ಮಾಡ್ತಾರೆ. ನೀನ್ ಪಾಸ್ ಆಗಿಲ್ಲ. ಜೀವನದಲ್ಲಿ ಗುರಿಯನ್ನಿಟ್ಟುಕೊಂಡು ಮುಂದೆ ಸಾಗಿದ್ರೆ ಏನಾದರೂ ಸಾಧಿಸಬಹುದು. ಕಷ್ಟಪಟ್ಟು ಓದುವ ಬದಲು ಓದುವುದಕ್ಕೆ ಕಾರ್ಯಯೋಜನೆ ಹಾಕಿಕೊಳ್ಳುವುದು ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಮುನ್ನಡೆಯಬೇಕು ಎಂದರು. ಉಚಿತ ಕಾರ್ಯಾಗಾರದಲ್ಲಿ ಜಿಲ್ಲೆ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆ ಬಯಸುವ ಅಭ್ಯರ್ಥಿಗಳು ಆಗಮಿಸಿದ್ದರು. ಪಾಪು ಗಾಂಧಿ ಗಾಂಧಿ ಬಾಬು ಆದ ಕಥೆಯ ನಾಟಕ ಪ್ರದರ್ಶನವನ್ನು ಜನವರಿ 14ರಿಂದ 31ರವರೆಗೆ ಜಿಲ್ಲಾದ್ಯಂತ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಸಮುದಾಯ ರಾಯಚೂರು ಭಗತ ಸಾಂಸ್ಕೃತಿಕ ಸೇವಾ ಸಂಘದ ಜಿಲ್ಲಾ ಸಂಚಾಲಕ ವಿಎನ್ ಅಕ್ಕಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಗಾಂಧೀಜಿಯವರ 150ನೇ ವರ್ಷದ ನೆನಪಿಗಾಗಿ ಜಿಲ್ಲೆಯಲ್ಲಿ ಸರ್ಕಾರದಿಂದ
ಪೋಳವಾರು ಮೊಹಮ್ಮದ್ ಕುಂಇ ಇವರ ಕಥೆಯನ್ನಾಧರಿಸಿ ರಂಗರೂಪಕ ಕಥೆಯನ್ನಾಧರಿಸಿ ನಾಟಕವನ್ನು ಜಿಲ್ಲೆಯಾದ್ಯಂತ ಆಯೋಜಿಸಲಾಗಿದೆ. ಜನವರಿ 14ರಿಂದ 17ರವರೆಗೆ ಸಿಂಧನೂರಿನಲ್ಲಿ, ಜನವರಿ 18ರಿಂದ 20ರವರೆಗೆ ಲಿಂಗಸೂಗೂರಿನಲ್ಲಿ, ಜನವರಿ 21ರಿಂದ 24ರವರೆಗೆ ಮಾನ್ವಿಯಲ್ಲಿ, ಜನವರಿ 25ರಿಂದ 28ರವರೆಗೆ ರಾಯಚೂರಿನಲ್ಲಿ, ಜನವರಿ 29ರಿಂದ 31ರವರೆಗೆ ದೇವದುರ್ಗ ತಾಲೂಕು ಕೇಂದ್ರಗಳಲ್ಲಿ ನಾಟಕ ಪ್ರದರ್ಶನಗೊಳ್ಳಲಿದ್ದು, ಕಾಲೇಜು ಮತ್ತು ಪ್ರೌಢಶಾಲೆಗಳಲ್ಲಿ ನಾಟಕ ಪ್ರದರ್ಶನವಾಗಲಿದೆ ಎಂದು ತಿಳಿಸಿದರು. ಇಲಾಖೆಯವರು ಮಾಡ್ತಿದ್ದಾರೆ, ಅದನ್ನ ಅವರು ನೋಡ್ಕೊಳ್ತಾರೆ. ಸಾಮಾನ್ಯವಾಗಿ ಇದು ಮಕ್ಕಳಿಗೆ ಗಾಂಧೀಜಿಯವರ ಬಗ್ಗೆ ಒಂದು ಪೂರ್ಣವಾದ ಬಾಪು ಗಾಂಧಿ ಬಾಪುವಾದ ಕತೆ ಅನ್ನುವ ನಾಟಕನ ತಯಾರು ಮಾಡಿಕೊಂಡು ಆ ಮಕ್ಕಳಿಗೆ ನನಗೆಲ್ಲ ಗೊತ್ತಿರ್ಬೋದು, ಬಟ್ ಮಕ್ಕಳಿಗೆ ಅದು ಪೂರ್ಣವಾದ ಗಾಂಧಿ ಗೊತ್ತು, ಬಾಪು ಗಾಂಧಿ ಗೊತ್ತು, ಆದರೆ ಬಾಪು ಗಾಂಧಿ ಬಗ್ಗೆ ಅವ್ರಿಗೆ ಇನ್ನೂ ಅಷ್ಟು ಐಡಿಯಾ ಇಲ್ಲ. ಆ ಕಾರಣಕ್ಕಾಗಿ ಸರ್ಕಾರ ಅವರ ಸ್ಮರಣಾರ್ಥವಾಗಿ ಇವತ್ತಿನ ಒಂದು ರಂಗಪಯಣ ಅನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಈ ಕಾರ್ಯಕ್ರಮ ಜಿಲ್ಲೆಯಾದ್ಯಂತ ನಡೀತಾ ಇದೆ. ಸಾಮಾನ್ಯವಾಗಿ ಜಿಲ್ಲೆಗಳಲ್ಲಿ 4 ತಂಡಗಳು ಹೋಗಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಗೆ ನಮ್ಮ ಭಾಗಕ್ಕೆ ಒಂದು ತಂಡ ಬರ್ತಾ ಇದೆ. ಅದು ಈ ನಮ್ಮ ಜಿಲ್ಲೆಯೊಳಗ ಸುಮಾರು 18 ವರ್ಷದ ಕಾಲ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇದು ಶಾಲಾ ಮತ್ತು ಕಾಲೇಜುಗಳ ವ್ಯಾಪ್ತಿಯೊಳಗ ಹೆಚ್ಚಿನ ಪ್ರಚಾರ ಆಗಬೇಕು ಅಂತ ನೀವೇನು ಮಾಡಿರ್ತೀರಲ್ಲ, ತಮ್ಮ ಕೆಲಸ ಅಷ್ಟೇನು ಪ್ರಚಾರ ಮಾಡೋದಲ್ಲ, ಮಾಡಬೇಕು. ಈಗಾಗಲೇ ನಾವು ಶಾಲಾ ಕಾಲೇಜುಗಳಲ್ಲಿ ಈ ವಿಷಯ ನಾವು ಪ್ರಸ್ತಾಪ ಮಾಡಿದ್ವಿ, ಅದು ಚರ್ಚೆ ಕೂಡ ಆಗಿದೆ, ಅದಕ್ಕೆಲ್ಲರೂ ಸಪೋರ್ಟ್ ಕೂಡ ಮಾಡಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ಸರ್ಕಾರಿಯ, ಅರೆ ಸರ್ಕಾರಿಯ ಮತ್ತು ಪ್ರೈವೇಟ್ ಕಾಲೇಜುಗಳೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಆ ಪ್ರಕಾರ ಲೀಸ್ಟ್ ಕೂಡ ಮಾಡಿದ್ದೀವಿ, ಅದನ್ನ ಅವ್ರಿಗೆಲ್ಲ ಕೊಟ್ಟಿದ್ದೀವಿ ನಾವು. ತಾವುಗಳು ಅಷ್ಟೇ ಒಂದು ಗಾಂಧಿಯವರ ಬಗ್ಗೆ ನಾವು ಇರ್ತಕ್ಕಂಥ ಅಭಿಮಾನ, ಗೌರವ ಅಥವಾ ಪೂಜ್ಯ ಭಾವನೆಯ ಒಂದು ಮನೋಭಾವವನ್ನು ಮಕ್ಕಳ ಮಧ್ಯೆ ಬೆಳೆಸಬೇಕು. ಮುಂದಿನ ದಿವಸಕ್ಕೆ ಅವರ ಆದೇಶ ಅಥವಾ ಅವರ ಆದರ್ಶ ನಮಗೆಲ್ಲ ಮುಟ್ಟಬೇಕು ಅನ್ನೋ ಆಶೆ ಮಾಡ್ತಾನೆ. ಇವತ್ತ ಈ ಗೋಷ್ಠಿಯೊಳಗ ಆ ವಿಷಯ ಬಗ್ಗೆ ಮಾತಾಡ್ತಾನೆ. ಹೆಚ್ಚಿನ ಪ್ರಚಾರ ಕೊಟ್ಟು ಎಲ್ಲ ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಮತ್ತೆ ಮುಂದುವರಿಯುತ್ತೆ. ಎಂಕೆ ಭಂಡಾರಿ ಆಸ್ಪತ್ರೆ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್ ದಿನಾಂಕ 24/11/2018 ಆರಂಭದ ಪ್ರಯುಕ್ತ ಡಿಸೆಂಬರ್ 31ರವರೆಗೆ ಅಂದರೆ 1 ತಿಂಗಳ ಕಾಲ ಉಚಿತ ತಪಾಸಣೆ ನಡೆಸಲಾಗುವುದು. ಮಾಯದ ಹುಣ್ಣು, ಸ್ತನದ ಗಂಟು ಅಥವಾ ಹುಣ್ಣು, ನಿರಂತರವಾಗಿ ಕೆಮ್ಮು, ಧ್ವನಿ ಬದಲಾವಣೆ, ತೂಕ ಕಡಿಮೆಯಾದಾಗ, ಯಾವುದೇ ಭಾಗದಿಂದ ರಕ್ತ ಬರುವುದು, ಜೀರ್ಣವಾಗದ, ನುಂಗಲು ಕಷ್ಟವಾದಾಗ, ಗಂಟಲು ಕೆರೆತ ಸತತವಾಗಿದ್ದಲ್ಲಿ, ಶೌಚಾಲಯಗಳ ತೊಂದರೆಗಳು ಕ್ಯಾನ್ಸರ್ ರೋಗದ ಲಕ್ಷಣಗಳಾಗಿರಬಹುದು. ಈ ಲಕ್ಷಣಗಳು ಕಂಡುಬಂದಲ್ಲಿ ಸಂಪರ್ಕಿಸಿ ಡಾಕ್ಟರ್ ರಾಘವೇಂದ್ರ ಸಾಗರ್ ಕ್ಲಿನಿಕಲ್ ಆನ್ಕಾಲಜಿಸ್ಟ್. ಮೊಬೈಲ್ ನಂಬರ್ 7411241583. ಶ್ರೀ ಜಯತೀರ್ಥ ಪಿಆರ್ಒ. ಮೊಬೈಲ್ ನಂಬರ್ 8217853612. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ ಎಂಕೆ ಭಂಡಾರಿ ಆಸ್ಪತ್ರೆ, ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್, ಎಂಕೆ ಭಂಡಾರಿ ಆಸ್ಪತ್ರೆ, ಗೋಶಾಲ್ ರಸ್ತೆ, ರಾಯಚೂರು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು. ಇಲ್ಲಿ ತೊನ್ನು, ತದ್ದು, ಚರ್ಮದ ಅಲರ್ಜಿ, ಕುಷ್ಠರೋಗ, ಲೈಂಗಿಕ ನಿರಾಸಕ್ತಿ, ತುರಿಕೆ, ತಲೆಹೊಟ್ಟು, ಕೂದಲು ಉದುರುವಿಕೆ, ಮೊಡವೆ, ಕಲೆಗಳು, ಕರಿಬಂಗು, ಮಚ್ಚೆ ಇವುಗಳಿಗೆ ಚಿಕಿತ್ಸೆ ನೀಡಲಾಗುವುದು. ವಿಶೇಷ ಚಿಕಿತ್ಸೆಗಳು ಇಲ್ಲಿ ಎಲೆಕ್ಟ್ರೋ ಕಾಟರಿ, ಕೆಮಿಕಲ್ ಪೀಲಿಂಗ್, ಸ್ತ್ರೀಯರಿಗೆ ಮುಖದ ಮೇಲಿನ ಮೊಡವೆ ಕಲೆಗಳಿಗೆ ಮತ್ತು ಬೇಡವಾದ ಕೂದಲಿಗೆ ವಿಶೇಷ ಲೇಸರ್ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಶಂಕರ್ ಗೌಡ ಐರೆಡ್ಡಿ, ಎಂಡಿ, ಡರ್ಮಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಅಡ್ರೆಸ್ ಓಕೆ ಬಾರ್ ಬ್ಯಾಕ್ ಸೈಡ್, ಕರ್ನಾಟಕ ಹೌಸಿಂಗ್ ಕಾಲೋನಿ, ಲಿಂಗಸಗೂರ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7899825678. ಸಂಡೇ ಹಾಲಿಡೇ. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ರಾಯಚೂರು. ಪ್ರತಿ ತಿಂಗಳು ಕೇವಲ 3,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಲಕ್ಕಿ ಬಹುಮಾನ ಗೆಲ್ಲಿರಿ. ಮೊದಲನೇ ತಿಂಗಳ ಡ್ರಾನಲ್ಲಿ ಫಸ್ಟ್ ಪ್ರೈಸ್ 600 ಸ್ಕ್ವೇರ್ ಫೀಟ್ ಪ್ಲಾಟ್ ಕೇವಲ ಒಬ್ಬರಿಗೆ ಮಾತ್ರ. ಸೆಕೆಂಡ್ ಪ್ರೈಸ್
2 ಗ್ರಾಂ ಚಿನ್ನದ ನಾಣ್ಯ ಕೇವಲ ಒಬ್ಬರಿಗೆ ಮಾತ್ರ. ಥರ್ಡ್ ಪ್ರೈಸ್ ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ 5000 ರೂಪೀಸ್ ಪರ್ಚೇಸ್ ಕಾರ್ಡ್ ಕೇವಲ ಇಬ್ಬರಿಗೆ ಮಾತ್ರ. ಫೋರ್ತ್ ಪ್ರೈಸ್ 600 ಸ್ಕ್ವೇರ್ ಫೀಟ್ ಪ್ಲಾಟ್ ಕೇವಲ ಒಬ್ಬರಿಗೆ ಮಾತ್ರ. ನಿರಾಸೆಯಾಗಬೇಡಿ, ಯಾವುದೇ ಡ್ರಾ ಲಭಿಸದಿದ್ದಲ್ಲಿ ಕೊನೆಯಲ್ಲಿ ಉಳಿದಿರುವ ಸದಸ್ಯರು ಈ ಕೆಳಗಿನ ಯಾವುದಾದರೂ ಒಂದನ್ನು ಪಡೆಯಿರಿ. ಮೊದಲನೇ ಬಹುಮಾನ 25 ಗ್ರಾಂನ ಚಿನ್ನದ ನೆಕ್ಲೆಸ್. ಎರಡನೇ ಬಹುಮಾನ ಪಾವತಿಸಿದ ಹಣದಲ್ಲಿ ಶೇಕಡ 25% ಕಡಿತಗೊಳಿಸಿ ಉಳಿದ ಹಣವನ್ನು ಚೆಕ್ ಮೂಲಕ ಕೊಡಲಾಗುವುದು. ಮೂರನೇ ಬಹುಮಾನ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ RGS ಗುಜರಾತಿ ಕಲ್ಯಾಣ ಮಂಟಪ, ಸಿಯಾ ತಲಾಬ್, ರಾಯಚೂರು. ಥರ್ಡ್ ಕ್ರಾಸ್, ಪಟೇಲ್ಗಂಜ್, ರಾಯಚೂರು. ಮೊಬೈಲ್ ನಂಬರ್ 9986037711 9986035311. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಸೀತಾ ಸುಬ್ಬರಾಜು ಮಹಾವಿದ್ಯಾಲಯದಲ್ಲಿ ಸ್ವಾಮಿ ವಿವೇಕಾನಂದರ 156ನೇ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಸೀತಾ ಸುಬ್ಬರಾಜು ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ವಿದ್ಯಾರ್ಥಿ ಅಭಿವೃದ್ಧಿ ಮಂಡಳಿ, ರಾಷ್ಟ್ರೀಯ ಸೇವಾ ಯೋಜನೆ, ರಾಷ್ಟ್ರೀಯ ರೆಡ್ ಕ್ರಾಸ್ ಘಟಕದ ಸಹಯೋಗದಲ್ಲಿ ಸ್ವಾಮಿ ವಿವೇಕಾನಂದರ 156ನೇ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕೇವಲ ಹಿಂದುತ್ವವಾದಿಯಾಗಿರಲಿಲ್ಲ, ರಾಷ್ಟ್ರೀಯವಾದಿಯಾಗಿರಲಿಲ್ಲ. ಇದನ್ನು ನಾವು ಗಮನಿಸಬೇಕು. ಅದನ್ನ ಕೆಲವರು ಗುತ್ತಿಗೆ ಪಡೆದುಬಿಟ್ಟಿದ್ದಾರೆ, ಅದಕ್ಕೆ ಹೋಗಬೇಕು. ಸ್ವಾಮಿ ವಿವೇಕಾನಂದ ಬಹುಶಃ ಜಗತ್ತಿನ ಈ ಎನ್ಲೈಟೆಡ್ ಸೋಲ್ಸ್ ಅಂತ ಏನು ನಾವು ಕರಿತೀವಲ್ಲ, ಎನ್ಲೈಟೆಡ್ ಸೋಲ್ಸ್ ಸ್ವಾಮಿ ವಿವೇಕಾನಂದರು ಬರ್ತಾರೆ. ಚಿಕಿತ್ಸಕ ಮನೋಭಾವ, ವೈಜ್ಞಾನಿಕ ಮನೋಭಾವವನ್ನ ತಂದುಕೊಟ್ಟಂತಹ ವ್ಯಕ್ತಿ ಅಂದ್ರೆ ಬುದ್ಧ. ಬುದ್ಧ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆಯೇ ಇಲ್ಲ. ಬುದ್ಧ ಅಂದ್ರೆ ಜ್ಞಾನಿ ಅಂತ. ಅದಕ್ಕೆ ನಾನು ಬಸವಣ್ಣ ಮನಸ್ಸು ಮಾಡಿದ್ರೆ ಸಮಾಜ, ಈ ಸಮಾಜ ಅಲ್ಲಿ ಬಹುಜನ ಸಮಾಜ ತಿರುಗಿ ಜನಜಾಗೃತಿಯನ್ನು ಮಾಡಿರ್ತಕ್ಕಂತಹ ಮಹಾನ್ ಶಕ್ತಿ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಕೆಳಗಿಟ್ಟು ಬೈಬಲ್ಲು, ಕುರಾನ್ ಇವುಗಳನ್ನೆಲ್ಲ ಮ್ಯಾಲಿಟ್ಟಿದ್ರು. ಆವಾಗ ಶಕ್ತಿ ಈ ಭಗವದ್ಗೀತೆಗಿದೆ. ಅವಾಗ ಮತ್ತೆ ಅದನ್ನ ಮ್ಯಾಲಿಟ್ಟು ಕೆಳಗೆ ಅವನಿಟ್ರು. ಬರೀ ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಸದಸ್ಯರು, ಶಿಕ್ಷಕ ವೃಂದ, ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾಕತೀಯ ರೆಸಿಡೆನ್ಸಿ ಶಾಲೆಯ 21ನೇ ವಾರ್ಷಿಕ ದಿನಾಚರಣೆ ಮಕ್ಕಳಿಂದ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನ ಜನಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ನಗರದ ರಂಗಮಂದಿರದಲ್ಲಿ ಶುಕ್ರವಾರ ಸಂಜೆ ಆಯೋಜಿಸಲಾಗಿದ್ದ ಕಾಕತೀಯ ರೆಸಿಡೆನ್ಸಿ ಶಾಲೆಯ 21ನೇ ವಾರ್ಷಿಕ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನ ನೆರೆದಿದ್ದವರ ಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ತಮ್ಮ ಮುದ್ದು ಮಕ್ಕಳ ಆಟ ಪಾಠ ಅವರು ತೆಗೆದುಕೊಳ್ಳುವಂತಹ ಬಹುಮಾನಗಳನ್ನು
ತಮ್ಮ ಮುದ್ದು ಮಕ್ಕಳ ಸಾಧನೆಯನ್ನು ನೋಡಲಿಕ್ಕೆ ಬಂದಿರ್ತೀರ. ಆ ಟೀಚರಿನ ಎರಡೂ ಕೈಯನ್ನು ಕಟ್ಟಿಬಿಡ್ತೀರ. ಯಾವುದೇ ಒಂದು ಮಗುವನ್ನ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಮಾಡಬೇಕು ಅಂತ ಹೇಳಿದರೆ, ಅವನ ಭವಿಷ್ಯ ಉಜ್ವಲವಾಗಬೇಕು ಅಂತ ಹೇಳಿದರೆ ತಂದೆ ತಾಯಿಗಳು ಮುದ್ದು ಮಾಡಬೇಕು, ಆದರೆ ಅತಿ ಮುದ್ದು ಮಾಡಬಾರ್ದು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಸಂಕುರಾತ್ರಿ ನಾಗೇಶ್ವರರಾವ್, ರಾಮಚಂದ್ರ ಪ್ರಭು, ಬಿಕೆ ನಂದನೂರು, ಕೆಕೆ ಕೃಷ್ಣಮೂರ್ತಿ, ಎಸ್ ನಾಗೇಶ್ವರರಾವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸದೃಢ ದೇಶವನ್ನು ಕಟ್ಟಲು ವಿವೇಕಾನಂದರ ಕನಸನ್ನು ನನಸು ಮಾಡಲು ಈಗಿನ ಯುವ ಜನಾಂಗ ಮುಂದಾಗಬೇಕು ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿಟಿ ಕಲ್ಲಯ್ಯ ಹೇಳಿದರು. ಅವರಿಂದು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ, ಭಾರತ ಸೇವಾದಳ, S3 ಕ್ಲಬ್ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಸ್ವಾಮಿ ವಿವೇಕಾನಂದರ 156ನೇ ಜನ್ಮದಿನದ ಅಂಗವಾಗಿ ಹಾಗೂ ಚಿಕಾಗೋ ಭಾಷಣದ 125ನೇ ವರ್ಷಾಚರಣೆ ಪ್ರಯುಕ್ತ ರಾಷ್ಟ್ರೀಯ ಯುವ ದಿನ ಮತ್ತು ಯುವ ಕಾರ್ಯಾಗಾರ ಸಂಘಟನೆ ಮತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ದೇಶವನ್ನು ಮುನ್ನಡೆಸಲು ಸ್ವಾಮಿ ವಿವೇಕಾನಂದರು ದೇಶ ಕಟ್ಟುವ ಕೆಲಸವನ್ನು ಮಾಡುತ್ತಿದ್ದರು. ಈಗಿನ ಯುವ ಜನಾಂಗ ಮುನ್ನಡೆಸಿಕೊಂಡು ಹೋಗಬೇಕು. ಸದೃಢ ದೇಶವನ್ನು ಕಟ್ಟಲು ವಿವೇಕಾನಂದರ ಕನಸನ್ನು ನನಸು ಮಾಡಲು ಸಾಧಿಸಬೇಕು. ವಿವೇಕಾನಂದರ ಸನ್ಮಾರ್ಗದಲ್ಲಿ ಬೆಳೆದು ದೇಶಕ್ಕೆ ಯಾವುದೇ ಅಪಾಯಕಾರಕ ಕೆಲಸವನ್ನು ಮಾಡದೆ ಅವರ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು. ಚಿಕಾಗೋ ಸರ್ವಧರ್ಮ ಸಮ್ಮೇಳನ ಧರ್ಮದ ಶ್ರೇಷ್ಠತೆಯನ್ನು ಹೆಚ್ಚಿಸಿದೆ. ದೇಶದ ಶಕ್ತಿ ಯುವ ಜನರಾಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಯುವಜನ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕ ಮಂಜುನಾಥ್, ಪ್ರಾಚಾರ್ಯ ಡಾಕ್ಟರ್ ದಸ್ತಗಿರಿ ಸಾಬ್ದಿನಿ, ಉಪನ್ಯಾಸಕರಾದ ಪ್ರಾಣೇಶ್ ಕುಲಕರ್ಣಿ, ಶಿವರಾಜ್, ಭಾರತ ಸೇವಾದಳದ ವಿದ್ಯಾಸಾಗರ್ ಹಾಗೂ GS ಹಿರೇಮಠ್ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ರೈತರ ಸಾಲ ಮನ್ನಾ ಘೋಷಣೆ ಮಾಡಿದ ರಾಜ್ಯ ಸರ್ಕಾರ ಇದೀಗ ಬ್ಯಾಂಕ್ಗಳ ಮೂಲಕ ರೈತರ ಖಾತೆಗಳಿಗೆ ಹಣ ಸಂದಾಯ ಮಾಡಲು ಮುಂದಾಗಿದ್ದು, ಜಿಲ್ಲೆಗೆ 5,026 ರೈತರ ಬ್ಯಾಂಕ್ ಖಾತೆಗಳಿಗೆ 22 ಕೋಟಿ ರೂಪಾಯಿ ಜಮಾ ಮಾಡಲಾಗಿದೆ. ರೈತರ ಸಾಲ ಮನ್ನಾ ಸಂಬಂಧ ರಾಜ್ಯ ಸರ್ಕಾರದಿಂದ ರಾಜ್ಯದ 30 ಜಿಲ್ಲೆಗಳ ಎಲ್ಲಾ ವಾಣಿಜ್ಯ ಬ್ಯಾಂಕ್ಗಳಿಗೆ ಹಣ ಸಂದಾಯವಾಗಿದೆ. ಈ ಪೈಕಿ ರಾಜ್ಯದಲ್ಲೇ ರಾಯಚೂರು ಜಿಲ್ಲೆಗೆ ಅತಿ ಹೆಚ್ಚಿನ ಮೊತ್ತದ ಸಾಲ ಮನ್ನಾ ಹಣವನ್ನು ನೀಡಿದ್ದಾರೆ. ಜಿಲ್ಲೆಯ 5,026 ರೈತರ ಖಾತೆಗಳಿಗೆ 22 ಕೋಟಿ 30 ಲಕ್ಷ ರೂಪಾಯಿ ಜಮಾ ಮಾಡಲಾಗಿದೆ. ಸದ್ಯ ರಾಜ್ಯದ 30 ಜಿಲ್ಲೆಗಳ ರೈತರ ಸಾಲ ಮನ್ನಾ ಹಣ ಬಿಡುಗಡೆ ಮಾಡಿದ್ದು 57,994 ರೈತರ ಖಾತೆಗಳಿಗೆ 258 ಕೋಟಿ 93 ಲಕ್ಷ ರೂಪಾಯಿ ಸಂದಾಯವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇಂದ್ರ ಸರ್ಕಾರದ ಮೀಸಲಾತಿ ನೀಡುವ ಉದ್ದೇಶ ಕೇವಲ ಚುನಾವಣೆ ತಂತ್ರ, HM ರೇವಣ್ಣ. ರಾಷ್ಟ್ರೀಯ ಯುವ ದಿನ ಕಾರ್ಯಕ್ರಮ, ಮಕ್ಕಳಲ್ಲಿ ಗುರು ಹಿರಿಯರ ಬಗ್ಗೆ ಗೌರವ ಮನೋಭಾವನೆ ಬೆಳೆಸಿ, ಬೈಲೂರು ಶಂಕರ್ರಾವ್. ಜನವರಿ 28ರಂದು ಕರ್ನಾಟಕ ರಾಜ್ಯ ಬೋವಿ ಭಟ್ಟರ ಸಂಘದಿಂದ ಸಿದ್ದರಾಮೇಶ್ವರರ ಮೂರ್ತಿ ಅನಾವರಣ, ರಾಜೀವ್.
ಅಂಗನವಾಡಿ ನೌಕರರ ರಾಯಚೂರು ತಾಲೂಕು 5ನೇ ಸಮ್ಮೇಳನ ಅಂಗನವಾಡಿ ನಿರ್ವಹಣೆ ಖಾಸಗಿ ಬೇಡ ಎಂ ಶರಣಗೌಡ. ಜನವರಿ 13ರಂದು ಕಲ್ಪತರು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘದಿಂದ ರಾಜ್ಯ ಮಟ್ಟದ ದಾಸೋತ್ಸವ ಲಕ್ಷ್ಮೀಕಾಂತ್ ವಿ ಮೋಹರೀರ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ 1 ದಿನದ ಉಚಿತ ಕಾರ್ಯಾಗಾರ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಮನಸ್ಸಿನ ನಿಗ್ರಹ ಅವಶ್ಯಕ. ಡಾಕ್ಟರ್ ಕೆಎಂ ಸುರೇಶ್. ರಾಯಚೂರು ಭಗತ ಸಾಂಸ್ಕೃತಿಕ ಸೇವಾ ಸಂಘದಿಂದ ಜನವರಿ 14ರಿಂದ 31ರವರೆಗೆ ಪಾಪು ಗಾಂಧಿ ಗಾಂಧಿ ಬಾಪು ಆದ ನಾಟಕ ಪ್ರದರ್ಶನ. ವಿಎನ್ ಅಕ್ಕಿ. ಸೀತಾ ಸುಬ್ಬರಾಜು ಮಹಾವಿದ್ಯಾಲಯದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಆಚರಣೆ. ಕಾಕತೀಯ ರೆಸಿಡೆನ್ಸಿ ಶಾಲೆಯ 21ನೇ ವಾರ್ಷಿಕ ದಿನಾಚರಣೆ. ಮಕ್ಕಳಿಂದ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನ. ಸ್ವಾಮಿ ವಿವೇಕಾನಂದರ 156ನೇ ಜನ್ಮದಿನ. ಚಿಕಾಗೋ ಭಾಷಣದ 125ನೇ ವರ್ಷಾಚರಣೆ. ವಿವೇಕಾನಂದರ ಕನಸನ್ನು ಯುವ ಜನಾಂಗ ಸಾಧಿಸಿ ತೋರಿಸಿ. ಸಿಟಿ ಕಲ್ಲಯ್ಯ. ಮತ್ತು ರೈತರ ಸಾಲ ಮನ್ನಾ ಪ್ರಕ್ರಿಯೆ ಆರಂಭ. ಜಿಲ್ಲೆಗೆ 22 ಕೋಟಿ ರೂಪಾಯಿ ಬಿಡುಗಡೆ. 5026 ರೈತರ ಖಾತೆಗಳಿಗೆ ಜಮಾ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಿಸಿದವರು ಗುರುದತ್ತ ಕರಿಯರ್ ಅಕಾಡೆಮಿಯ ಮಾಜಿ ಸೈನಿಕರಿಂದ ದಿನಾಂಕ 1/1/2019 ಊಟ ವಸತಿಯೊಂದಿಗೆ ಸಿಇಟಿ ಪರೀಕ್ಷಾ ತರಬೇತಿ ನೀಡಲಾಗುವುದು. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಎಂಕೆ ಭಂಡಾರಿ ಆಸ್ಪತ್ರೆ, ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರುದೇವ್ ಪ್ಲಾಟ್ಸ್.